ದಚ್ಚು ಫ್ಯಾನ್ಸ್ ವಾರ್ ಒಂದ್ ಕಡೆ ಆಗ್ತಾ ಇದ್ರೆ ಮತ್ತೊಂದು ಕೇಸ್ ನಡೆದಿದೆ. ಸುದೀಪ್ ಅಭಿಮಾನಿಗೆ ವಂಚಕರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಹಲೋ, ನಾವು ATS ನಿಂದ ಫೋನ್ ಮಾಡ್ತಾ ಇದೀವಿ ಅಂತ ಒಂದು ಕಾಲ್ ಬಂತು. ಆಮೇಲೆ ಏನಾಯ್ತು ಹೇಳ್ತೀವಿ, ಕೇಳಿ. ಆ ಕಾಲ್ ನಲ್ಲಿ ರಿಸೀವ್ ಮಾಡ್ತಾ ಇದ್ದಂತೆ, ಹಲೋ, ನಾವು ATS ನಿಂದ ಕರೆ ಮಾಡ್ತಾ ಇರೋದು. ಡೆಲ್ಲಿಲಿ ಬಾಂಬ್ ಸ್ಫೋಟದಲ್ಲಿ ನಿಮ್ಮ ಕೈವಾಡ ಇದೆ. ನಿಮ್ಮ ಮೊಬೈಲ್ ನಂಬರ್ ಕೂಡ ಇದ್ರಲ್ಲಿ ಬಳಕೆ ಆಗಿದೆ. ಸದ್ಯದಲ್ಲೇ NIA ಟೀಮ್ ಕೂಡ ಕಾಲ್ ಮಾಡುತ್ತೆ ನಿಮ್ಗೆ. ಹೀಗಂತ ಸುದೀಪ್ ಫ್ಯಾನ್ ಶರಣ್ ಆರ್ ಮುಕುಂದ್ಗೆ ಒಂದು ಕಾಲ್ ಬಂದಿದೆ. ATS ಅಧಿಕಾರಿ ಅಂತ ಹೇಳ್ಕೊಂಡು ಬೆದರಿಕೆ ಕರೆ ಮಾಡಿದ್ದಾರೆ. ಅದಾದ್ಮೇಲೆ NIA ಆಫೀಸರ್ ಅಂತ ಹೇಳಿ ಮತ್ತೊಬ್ಬ ವಿಡಿಯೋ ಕಾಲ್ ಮಾಡ್ತಾನೆ. ತಾನು ಗೌರವ್ ಅಂತ NIA ಆಫೀಸರ್ ವಿಡಿಯೋ ಸ್ಟೇಟ್ಮೆಂಟ್ ಮಾಡಿ ನಿಮಗೆ ಕೇಳ್ತಾ ಇದೀವಿ, ನೀವು ಕಾಲ್ನಲ್ಲೇ ಇರಬೇಕು ಅಂತ ಪರ್ಸನಲ್ ಡೀಟೇಲ್ಸ್ ಅನ್ನ ಪಡೆದುಕೊಂಡಿದ್ದಾರೆ ಅಂತೆ ವಂಚಕ. ನಂತರ ನಿಮ್ಮನ್ನ ಕೇಸ್ನಿಂದ ಬಚಾವ್ ಮಾಡ್ತೀವಿ, ಸ್ವಲ್ಪ ದುಡ್ಡು ಕೊಡಿ ಅಂತ ಹೇಳಿದ್ದಾರೆ. ಓಕೆ, ಅಷ್ಟೇ ಅಲ್ಲ, ಕೇಸ್ ಮುಗಿದ ಮೇಲೆ ವಾಪಸ್ ಮಾಡ್ತೀವಿ ಆ ಹಣವನ್ನ, ಅಲ್ಲಿ ತನಕ ಹಣ ಬೇಕು ಅಂತ ಹೇಳಿದ್ದಾರೆ. ವಂಚಕನ ಮಾತು ನಂಬಿ ಇವರು ಹಂತವಾಗಿ ಹತ್ತತ್ರ 5.5 ಲಕ್ಷ ರೂಪಾಯಿ ಹಾಕ್ಬಿಟ್ಟಿದಾರಂತೆ. 5,53,000 ರೂಪಾಯಿ ಅಂತ ಡೀಟೇಲ್ ಸಿಗ್ತಾ ಇದೆ. ಅಯ್ಯೋ ರಾಮ, ಹಣ ವರ್ಗಾವಣೆ ಆದ್ಮೇಲೆ ಇದು ಫೇಕ್ ಕಾಲ್ ಅಂತ ತಿಳಿದು ಬಂದಿದೆ. ದೂರು ಕೊಟ್ಟಿದ್ದಾರೆ ಸುದೀಪ್ ಫ್ಯಾನ್. ಸೌತ್ CEN ಠಾಣೆಗೆ ಶರಣ್ ಆರ್ ಮುಕುಂದ್ ದೂರು ಕೊಟ್ಟಿದ್ದಾರೆ. ATS ಅಂದ್ರೆ ಆಂಟಿ ಟೆರರಿಸಂ ಸ್ಕ್ವಾಡ್ ನವರು ಅಂತ ಹೇಳ್ಕೊಂಡು ಫೋನ್ ಮಾಡಿದ್ದಾರೆ. ನಿಮ್ಮದು ಅದ್ರಲ್ಲಿ ಪಾತ್ರ ಇಲ್ಲ ಅಂದ್ರೆ ನೀವ್ ಯಾಕೆ ಹೆದರ್ಬೇಕಿತ್ತು? ಸಹಜವಾಗಿ ಕಾಡೋ ಪ್ರಶ್ನೆ. ಅವ ಯಾರೋ ನಾವು ಅಲ್ಲಿಂದ ಕಾಲ್ ಮಾಡ್ತಾ ಇದ್ದೀವಿ, ಇಷ್ಟು ಹಣ ಹಾಕಿ ಅಂದ ತಕ್ಷಣ ಎಲ್ಲ ಓದಿರುವಂತವ್ರು, ಎಜುಕೇಟೆಡ್ಗಳು ಈ ರೀತಿಯಾಗಿ ಫುಲ್ ಆಗ್ತಾ ಹೋದ್ರೆ ಇನ್ನ ಪಾಪ ಟೆಕ್ನಾಲಜಿ ಗೊತ್ತಿಲ್ದಲ್ಲ ಇರೋರ ಕತೆ ಏನು ಅಂತ ನಮಗೆ ಆಶ್ಚರ್ಯ ಆಗೋದು, ಭಯ ಆಗೋದು. ಎಲ್ಲ ಗೊತ್ತಿರುವಂಥವ್ರು. ಓಕೆ, ಇವರಿಗೆ ಒಂದು ಕಾಲ್ ಬರುತ್ತೆ. ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಯ್ತಲ್ಲ, ಆ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ನಿಮ್ಮ ನಂಬರ್ ಎಲ್ಲ ಅದರಲ್ಲಿ ಸಿಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ NIA ಅವರು ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್ ಅಟೆಂಡ್ ಮಾಡಿ ನೀವು ಅಂತ ಬಹಳ ಗಂಭೀರವಾಗಿ ಭಯ ಪಡಿಸಿದ್ದಾರೆ. ಅದನ್ನ ನಂಬ್ಕೊಂಡು ಇವರು ವಿಡಿಯೋ ಕಾಲ್ನಲ್ಲೇ ಎಲ್ಲ ಕಾನ್ವರ್ಸೇಷನ್ ಮುಗಿಸಿದ್ದಾರೆ. ನೀವು ಆರಂಭದಲ್ಲಿ ಇಷ್ಟು ಹಣ ಕೊಡ್ಬೇಕಾಗುತ್ತೆ, ಇನ್ವೆಸ್ಟಿಗೇಷನ್ ಅಲ್ಲಿ ಅದೆಲ್ಲ ಮುಗಿಸಿದ ನಂತರ ನಿಮ್ದೇನು ಪಾತ್ರ ಇಲ್ಲ ಅಂದ್ರೆ ಹಣ ವಾಪಸ್ ಅಂತ ಹೇಳಿದ್ದಾರೆ. ಅಯ್ಯೋ ರಾಮ, ಗೊತ್ತಿದ್ದು ಓದಿರುವಂತವ್ರು ನೀವು ಅದೇನೋ ಬಾವಿಗೆ ಹಗ್ಲು ಕಂಡ್ ಬಾವಿಲಿ ರಾತ್ರಿ ಬಿದ್ರು ಅಂತಾರಲ್ಲ, ಹಂಗ್ ಮಾಡಿದ್ರೆ ಏನ್ ಕತೆ? ಓದಿಲ್ದಲ್ಲಿರೋರ್ ಕತೆ ಏನ್ ಹೇಳಿ ಇವಾಗ?